ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೋ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತು ಇವತ್ತು ಜುಲೈ ಮಂತ್ ರೀಡಿಂಗ್ ಆಗಿರುತ್ತೆ. 1 2 3 ಪೈಲ್ ನಂಬರ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಕಲರ್ ಯಾವ ಕಾರ್ಡ್ ರೆಸೋನೇಟ್ ಆಗುತ್ತೆ ಅನ್ನೋದನ್ನು ಪ್ರೇಯರ್ ಮಾಡಿದ ನಂತರ ನೀವು ಯಾವುದು ನಿಮಗೆ ತಗೋಬೇಕು ಅಂತ ಅನಿಸುತ್ತೆ ಅದನ್ನು ನೀವು ತಗೋಬೋದು. ಗ್ರೀನ್, ಬ್ಲೂ, ಲೈಟ್ ಬ್ಲೂ ಮತ್ತು ಪಿಂಕ್ ಕಲರ್ ಇದೆ. ಪ್ರೇಯರ್ ಮಾಡಿದ ನಂತರ ಈ ಮಂತಲ್ಲಿ ನಿಮಗೆ ಜುಲೈ ಮಂತಲ್ಲಿ ನಿಮಗೆ ಏನು ಬರ್ತಾ ಇದೆ, ಯಾವುದ್ರ ಕಡೆ ಗಮನ ಇರುತ್ತೆ, ನಿಮಗೆ ಯಾವ ಅದ್ರ ಕಡೆ ನೀವು ಗಮನನ ಕೊಡಬೇಕು, ನಿಮ್ಮ ಈ ಮಂತಲ್ಲಿ ಸಿಚುವೇಶನ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3 ಇದೆ. ನೀವು ಚೂಸ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಪೈಲ್ ನಂಬರ್ 1 ಏನಿದೆ ಅಂತ ನೋಡೋಣ. ನೀವು ಈ ಮಂತಲ್ಲಿ ನೀವು ತುಂಬ ಜನ ನಿಮ್ಮ ವರ್ಕ್, ನಿಮ್ಮ ಹೆಲ್ತ್, ನಿಮ್ಮ ಡ್ಯೂಟಿ ಕಡೆ ಅಂದರೆ ನಿಮ್ಮ ಕೆಲಸದ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ. ನೀವು ಅದ್ರ ಕಡೆ ತುಂಬ ರೆಸ್ಪೆಕ್ಟ್ ಕೊಡುವಂಥವ್ರು ಕೂಡ ನಿಮ್ಮ ಲೈಫ್ನಲ್ಲಿ ಆಗಿರ್ಬೋದು. ಅದನ್ನು ಪರ್ಫೆಕ್ಟಾಗಿ ಮಾಡ್ತೀರಾ. ನೀವು ಈ ಮಂತಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀರಾ. ನೀವು ಕೆಲವರು ವರ್ಕ್ ಕಡೆ, ಹೆಲ್ತ್ ಕಡೆ, ಡ್ಯೂಟಿ ಕಡೆ ಜಾಸ್ತಿ ಪರ್ಫೆಕ್ಷನ್ ಅಂದರೆ ತುಂಬ ಪರ್ಫೆಕ್ಟಾಗಿ ಇರುವಂಥವ್ರು, ಅದ್ರ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ ಈ ಜುಲೈ ಮಂತಲ್ಲಿ ಅಂತ ಕೂಡ ಇದೆ. ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಪೈಲ್ ನಂಬರ್ 1, ನೀವು ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಅವರು ನಿಮ್ಮ ಜೀವನಕ್ಕೆ ಒಂದು ಮೆಡಿಟೇಷನ್ ಮುಖಾಂತರ ನಿಮಗೆ ಆಶೀರ್ವಾದನ ಮಾಡ್ಬೋದು. ಧ್ಯಾನದ ಮುಖಾಂತರ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಮೋಸ್ಟ್ ಅಂದರೆ ಒಂದು ಪವರ್ಫುಲ್ ಇರುವಂಥವ್ರು, ನಿಮಗೆ ದೇವರ ಮೇಲೆ ಇಷ್ಟ ಆಗೋ ಥರ ನೀವು ನಡ್ಕೋತಾ ಇರ್ಬೋದು. ಕೆಲವರು ಆ ಥರನೂ ಕೂಡ ನೀವು ಇರ್ಬೋದು. ಮತ್ತು ಇನ್ನು ಕೆಲವರು ತುಂಬ ಭಕ್ತಿನ ಇಟ್ಟಿದ್ದೀರ ದೇವರ ಮೇಲೆ. ಅದರಿಂದನೂ ಕೂಡ ನಿಮಗೆ ನೀವು ಅಂದ್ಕೊಂಡಿರೋದನ್ನು ನಿಮ್ಮ ಲೈಫ್ನಲ್ಲಿ ಯಾವುದು ಮುಖ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರೋವಂಥದ್ದು ಕೂಡ ಆಗಿರ್ಬೋದು. ನೀವು ತುಂಬ ಪವರ್ಫುಲ್ ಅಂತ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು ಅಂತ ಇದೆ. ಜುಲೈ ಮಂತಲ್ಲಿ ಏನು ಬರ್ತಾ ಇದೆ, ಏನೋ ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇರ್ಬೋದು. ನೀವು ಕೆಲಸದ ವಿಚಾರವಾಗಿ ಆಗಿರ್ಬೋದು, ಮತ್ತು ಚೈಲ್ಡ್ಹುಡ್ ಫ್ರೆಂಡ್ ಬಗ್ಗೆ ನೀವು ತುಂಬಾ ನೆನ್ಕೋತಾ ಇರ್ಬೋದು. ಒಂದು ಆಪರ್ಚುನಿಟಿ, ಒಂದು ಗ್ರೋತ್ ಬಗ್ಗೆ ಐಡಿಯಾ ಮಾಡ್ತಾ ಇದ್ದೀರಾ. ಇಲ್ಲಿಗೆ ಸ್ಟಾಪ್ ಮಾಡೋಣ, ಇಲ್ಲ ಬೇರೆ ಕಡೆ ನೋಡೋಣ, ಆಪರ್ಚುನಿಟಿ ನನಗೆ ಸಿಗ್ಬೋದಾ ಅಂತ ತುಂಬ ಕನ್ಫ್ಯೂಷನಲ್ಲೂ ಕೂಡ ನೀವು ಇರ್ಬೋದು. ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಥರ್ಡ್ ಪಾರ್ಟಿನೂ ಕೂಡ ಇರ್ಬೋದು. ನಿಮಗೆ ಥರ್ಡ್ ಪಾರ್ಟಿ ಇದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿದೆ. ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡ್ತಾ ಇದ್ದೀರಾ ಇನ್ನು ಮುಂದೆ. ಆರೋಗ್ಯದ ಕಡೆ ಗಮನನ ಕೊಡ್ತಾ ಇದ್ದೀರಾ. ತುಂಬ ಆಪರ್ಚುನಿಟಿಗಳಿದ್ರೂ ಕೂಡ ನೀವು ನಿಮ್ಮದೇ ಆಗಿರುವಂಥ
ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಜುಲೈ ಮಂತಲ್ಲಿ ನಿಮಗೆ ಅದು ಸಿಗುತ್ತಾ, ನಿಮಗೆ ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಯೋಚನೆನ ಮಾಡ್ತಾ ಇದ್ದೀರಾ. ಜಾಬ್ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು. ಜಾಬ್ ಕೂಡ ನಿಮಗೆ ಸಿಗುವಂಥದ್ದು ಕೂಡ ಜುಲೈ ಕಳೆದ ನಂತರ. ಒಂದು ಹೆಲ್ತ್ ವಿಚಾರವಾಗಿ ಕೂಡ ನಿಮಗೆ ತುಂಬಾ ಬೇಜಾರು ಕೂಡ ಆಗಿರ್ಬೋದು. ಥರ್ಡ್ ಪಾರ್ಟಿ ವಿಚಾರವಾಗಿಯೂ ಕೂಡ ತುಂಬ ಬೇಜಾರಲ್ಲಿ ನೀವು ಇದ್ದೀರಾ. ಕೆಲಸದ ವಿಚಾರವಾಗಿ ನೀವು ಅಂದ್ಕೊಂಡಿರೋಂಥ ಕೆಲಸ ನಿಮಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಆದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ. ನಿಮ್ಮ ಜೊತೆ ನಿಮ್ಮ ಶಕ್ತಿ ಇದ್ದಾರೆ. ನೀವು ಅಂದ್ಕೊಂಡಿರೋ ಅಂಥವರು ಯಾವ ರೂಪದಲ್ಲಾದರೂ ನಿಮ್ಮ ನಂಬಿರುವಂಥ ಶಕ್ತಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಯಾವುದೇ ಸಿಚುವೇಶನ್ನಲ್ಲೂ ಕೂಡ ಆ ಶಕ್ತಿ ನಿಮ್ಮನ್ನು ಕೈಯನ್ನು ಹಿಡಿತಾ ಇದೆ. ದುಡ್ಡಿನ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ದುಡ್ಡು ಕೂಡ ಬರುತ್ತೆ. ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರಿಂದನೂ ಕೂಡ ಬರ್ತಾ ಇದೆ. ಯಾರು ಹೊಸದಾಗಿ ಕೆಲಸಗಳನ್ನು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೆ ಒಂದು ಹೊಸ ನ್ಯೂ ಐಡಿಯಾದಿಂದ ನಿಮ್ಮ ಅಚೀವ್ನ ನೀವು ಮಾಡಬೇಕಾಗಿರುವಂಥ ಅಚೀವ್ನ ಸಾಧಿಸ್ತೀರಾ. ಮತ್ತು ಒಂದು ಪಾಪು ಬಗ್ಗೆ ನೀವು ಗುಡ್ ನ್ಯೂಸನ್ನು ಕೇಳ್ಬೋದು. ಯಾರು ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಪಾಪು ಆಗುವಂಥ ಸಾಧ್ಯತೆ ಇದೆ. ಮತ್ತು ಒಂದು ಏನೋ ಒಂದು ವಿಷಯ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಬೇಜಾರಲ್ಲಿ ಕೂಡ ಕೆಲವರು ಇದ್ದೀರಾ. ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರೆಲ್ಲ ಇದ್ದಾರೆ ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಸಡನ್ನಾಗಿ ಒಂದು ಚೇಂಜಸ್ ಆಗುತ್ತೆ, ಡೌನ್ ಆಗುತ್ತೆ. ಅಪ್ ಇರೋದೆಲ್ಲ ಡೌನ್ ಆಗುವಂಥದ್ದು. ತುಂಬ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಈ ಸಿಚುವೇಶನ್ಗೆ ನೀವು ಏನು ಮಾಡಬೇಕು ಅಂದರೆ ಏಂಜಲ್ಗೆ ಸರೆಂಡರ್ ಮಾಡಿಬಿಡ್ಬೇಕು. ನೀವೇ ಅದನ್ನು ಸರಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರ್ಯಾರು ಇದ್ದೀರಾ ಅವರು, ಮತ್ತು ಒಂದು ಕೆಲಸ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಆಗಿ ಮತ್ತು ಪಾರ್ಟ್ನರ್ಶಿಪ್ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅಚೀವ್ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ, ಅದು ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ತುಂಬ ಕನ್ಫ್ಯೂಷನ್ಸ್ ಇದೆ. ಆ ಟೈಮಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ದೇವರಿಗೆ ಸರೆಂಡರ್ ಆಗಿ, ಏಂಜಲ್ ಸರೆಂಡರ್ ಆಗಿ, ಆಗ ಒಂದು ಸಿಚುವೇಶನ್ಗಳು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆನ ಇಡಿ ಅಂತ ಕೂಡ ಇದೆ. ನಿಮಗೆ ಆಪರ್ಚುನಿಟಿಗಳು ನಿಮ್ಮ ಹಿಂದೆ ಇರೋದನ್ನು ಚೆನ್ನಾಗಿದೆ. ಬಟ್ ಮುಂದೇನೂ ಕೂಡ ನಿಮ್ಮ ಅಂದ್ಕೊಂಡಿರೋದನ್ನು ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಬರುತ್ತಾ ಅಂತ ಖಂಡಿತವಾಗಿಯೂ ಬರುತ್ತೆ. ನೀವು ಅಂದ್ಕೊಂಡಿರೋದು ನಿಮಗೆ ಸಿಗುತ್ತೆ ಅಂತ ಕೂಡ ಇದೆ. ಆಪರ್ಚುನಿಟಿಗಳು ಬೇರೆ ಬೇರೆ ಕಡೆಯಿಂದನೂ ನಿಮಗೆ ಆಪರ್ಚುನಿಟಿಗಳು ಸಿಗುತ್ತೆ. ರಿಸೀವ್ ಮಾಡ್ಕೊಳ್ಳಿ ನೀವು ಹೊಸದಾಗಿ ಬರುವಂಥದ್ದನ್ನು. ನಿಮ್ಮ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ನಿಮ್ಮ ಕೆಲಸದ ಕಡೆನೇ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಇಲ್ಲೂ ಕೂಡ ಅದೇ ಬಂದಿದೆ. ನಿಮ್ಮ ಕೆಲಸ ಕಾಯಕವೇ ಕೈಲಾಸ ಅನ್ನೋದ್ರ ಕಡೆ ತುಂಬಾ ಇದು ಇದೆ. ಅದ್ರ ಕಡೆ ಜಾಸ್ತಿ ಫೋಕಸನ್ನು ಮಾಡ್ತಾ ಇರ್ಬೋದು ನೀವು. ಈ ಮಂತಲ್ಲಿ ಅದು ಆಗೋ ಚಾನ್ಸಸ್ ತುಂಬಾ ಇದೆ. ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡು ಕೂಡ ಬರ್ತಾ ಇದೆ. ಪೆಂಟಿಕಲ್ಸ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರು ದುಡ್ಡು ಕೂಡ ಬರ್ತಾ ಇದೆ. ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಈ ಮಂತಲ್ಲಿ. ಈ ದುಡ್ಡಿನ ವಿಚಾರವಾಗಿಯೂ ಕೂಡ ಟ್ರಾವೆಲ್ ಮಾಡ್ಬೋದು. ಬಟ್ ಏನೋ ಒಂದು ಟ್ರಾವೆಲಿಂಗ್ ಮೂಮೆಂಟ್ ಕೂಡ ನಡೆಯುತ್ತೆ. ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ತಾಯಿ ಮಾತನ್ನ ಕೇಳಿ ಅವರ ಆಶೀರ್ವಾದನ ತಗೊಳ್ಳಿ. ಅವ್ರ ಕಡೆಯಿಂದ ಅವರಿಗೋಸ್ಕರನೂ ಕೂಡ ನೀವು ಟ್ರಾವೆಲ್ ಮಾಡ್ಬೋದು. ಮತ್ತು ಅವರ ಆಶೀರ್ವಾದನ ತಗೊಳ್ಳಿ. ನಿಮ್ಮ ಸ್ಟ್ರಾಂಗ್ ಪರ್ಸನ್ ಇರ್ಬೋದು. ಅವರು ತುಂಬ ಸ್ಟ್ರಾಂಗ್ ಪರ್ಸನ್ ಇರೋ ಕಾರಣ
ಅವರ ಆಶೀರ್ವಾದನ ತಗೊಳ್ಳಿ, ನಿಮ್ಮ ತಂದೆ ತಾಯಿಯ ಆಶೀರ್ವಾದನ ತಗೊಳ್ಳಿ. ಮತ್ತು ನಿಮ್ಮ ಏನೋ ಒಂದು ಖುಷಿ ವಿಚಾರ ಹೇಳೋದಕ್ಕೆ, ಅಂದರೆ ನೀವು ಅಂದ್ಕೊಂಡಿರೋದನ್ನು ಮಾಡಿರೋದನ್ನು ಮೋಸ್ಟ್ಲಿ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಅಂತ, ಅಂದರೆ ನಿಮಗೆ ಹೊಸ ಜಾಬ್ ಕೂಡ ನಿಮ್ಗೆ ಸಿಗ್ಬೋದು. ಅದರಿಂದನೂ ಕೂಡ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು ನಿಮ್ಮ ತಂದೆ ತಾಯಿ ಆಶೀರ್ವಾದನ ತಗೊಳ್ಳೋದಕ್ಕೆ. ನಿಮ್ಮ ತಂದೆ ಕಡೆಯಿಂದನೂ ನಿಮ್ಮ ತಂದೆ ತಾಯಿ ಕಡೆಯಿಂದನೂ ಕೂಡ ನಿಮಗೆ ಏನೋ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಅವರ ಸಜೆಷನ್ ಕೂಡ ತಿಳ್ಕೊಳ್ಳಿ, ಅವ್ರು ಏನು ಹೇಳ್ತಿದ್ದಾರೆ ಅಂತ. ಅವ್ರಿಗೆ ಒಂದು ಸ್ವಲ್ಪ ನಿಮ್ಮ ತಾಯಿಗೆ ಸ್ಪಂದನೆ ಮಾಡಿ, ಅಂದರೆ ಅವ್ರು ಹೇಳೋದನ್ನು ಒಂದು ಸ್ವಲ್ಪ ಕೇಳಿ. ನಿಮ್ಮ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಅವರು. ಯಾರೆಲ್ಲ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ತಾಯಿ ಮಾತನ್ನು ಕೇಳಿ, ನಿಮ್ಮ ತಾಯಿ ಆಶೀರ್ವಾದನ ತಗೊಳ್ಳಿ ಅಂತಲೂ ಕೂಡ ಬಂದಿದೆ. ಪ್ರೆಗ್ನೆನ್ಸಿ ಕೂಡ ಆಗ್ತಾ ಇದ್ದೀರಾ, ನೀವು ತಾಯಿ ಆಗೋದ್ರಲ್ಲಿ ಇದ್ದೀರಾ. ಟ್ರಾವೆಲ್ ಮಾಡ್ತಾ ಇದ್ದಾರೆ, ನಿಮಗೆ ಏನೋ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಅದನ್ನು ಅಕ್ಸೆಪ್ಟ್ ಮಾಡಿ. ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ನಿಮಗೆ. ದುಡ್ಡಿನ ವಿಚಾರದಲ್ಲಿ, ಫೈನಾನ್ಷಿಯಲಿ ವಿಚಾರವಾಗಿ ಕೂಡ ನಿಮಗೆ ಕೈಗೆ ದುಡ್ಡು ಬರ್ತಾ ಇದೆ. ನಿಮಗೆ ದುಡ್ಡು ಸಿಗ್ತಾ ಇದೆ. ಮನಿ ಪ್ರಾಬ್ಲಮ್ಸ್ ಯಾರ್ಯಾರಿಗೆಲ್ಲ ಇತ್ತು, ಜಾಬ್ ಪ್ರಾಬ್ಲಮ್ಸ್ ಯಾರ್ಯಾರಿಗೆಲ್ಲ ಇತ್ತು, ಅದು ಈ ಮಂತಲ್ಲಿ ನಿಮಗೆ ಅದು ಸಿಗಲಿದೆ. ನೀವು ತುಂಬ ಪವರ್ಫುಲ್ ಅಂತ ವ್ಯಕ್ತಿಗಳಾಗಿರ್ಬೋದು. ನಿಮಗೆ ವಿಲ್ ಪವರ್ ಚೆನ್ನಾಗಿದೆ. ಆ ಪವರಿಂದನೇ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ನೀವು ಅಂದ್ಕೊಂಡಿರೋದನ್ನ ಅಚೀವ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ. ತುಂಬ ಪವರ್ ಇರುವಂಥವ್ರು, ಎಲ್ಲರೂ ಅಟ್ರ್ಯಾಕ್ಟ್ ಮಾಡುವಂಥ ಗುಣ ನಿಮ್ಮ ಹತ್ರ ಇರ್ಬೋದು. ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ. ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಅಂದ್ಕೊಂಡಿರೋದನ್ನೆಲ್ಲ ಈ ಮಂತ್ ಕಳೆಯೋಷ್ಟರಲ್ಲಿ ಮಾಡ್ಬೋದು, ನೀವು ಮಾಡ್ತೀರಾ ಅಂತ ಕೂಡ ಇದೆ. ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ನಿಮಗೆ ಇದೆ ಅಂತ ನೋಡೋಣ. ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಸಿಗ್ತಾ ಇದೆ? Thank you, Angel. Be assertive. ಸಕ್ಸಸ್ ನೋಡಿ, ಸಕ್ಸಸ್ ಬಂದಿದೆ. ನೀವು ಅಂದ್ಕೊಂಡಿರೋದು ಎಲ್ಲ ಸಕ್ಸಸ್ ಆಗೋದ್ರಲ್ಲಿ ಇದೆ. ಸ್ವಲ್ಪ ಜನಕ್ಕೆ ಹೆಲ್ಪ್ ಬೇಕಾಗಿದೆ. ಹೆಲ್ಪ್ ಅಂದರೆ ಅದರ್ಸ್, ಬೇರೆಯವ್ರ ಕಡೆಯಿಂದನೂ ಹೆಲ್ಪ್ ತಗೊಳ್ಳಿ ಅಂತ ಕೂಡ ಬಂದಿದೆ. ಹೆಲ್ಪನ್ನು ತಗೋಬೋದು ನೀವು. ಅದರಿಂದನೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರ. ಬಿ ಅಸರ್ಟಿವ್ ಆಗಿ ಇರಿ, ಸ್ಟ್ರಾಂಗ್ ಆಗಿ ಇರಬೇಕು ನೀವು. ಇಲ್ಲಿ ನೋಡಿ, ಇದು ಸೇಮ್ ಅಥಾರಿಟಿ ನಿಮ್ಮ ಕೈಲೇ ಇದೆ. ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ, ತುಂಬ ಅಂದರೆ ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ ನೀವು ಅಂದ್ಕೊಂಡಿರೋದನ್ನ ಎಲ್ಲ ಸಕ್ಸಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ. ಚಾಂಪ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ. ದುಡ್ಡು ಕೂಡ ಬರ್ತಾ ಇದೆ, ಪಾಪು ಬರ್ತಾ ಇದೆ ನಿಮಗೆ. ಯಾರೆಲ್ಲಿ ಸಿಂಗಲ್ಸ್ ಇದ್ದೀರಾ, ಎಲ್ಲೋ ಪ್ರಯಾಣನೂ ಕೂಡ ಹೊರಟಿರ್ಬೋದು. ನೀವು ನಡೀತಿರುವಂಥ ದಾರಿಗಳು ಕೂಡ ಸರಿ ಇದೆ. ಸ್ಟಾರ್ ಎನರ್ಜಿ ಕೂಡ ನಿಮ್ಮಲ್ಲಿದೆ. ಏನೋ ಒಂದು ಗಿಫ್ಟ್ ಬರೋದ್ರಲ್ಲಿ, ಇಲ್ಲೇ ಒಂದು ಮಿರಾಕಲ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರೆಲ್ಲ ಮೋಸ ಹೋಗಿದ್ದೀರಾ, ಅವರು ನಿಮ್ಮ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ತುಂಬ ಸಿಟ್ಟು ಬಂದಿರ್ಬೋದು. ಒಂದು ಸಾವಿನ ಸುದ್ದಿ, ಮತ್ತು ನಿಮ್ಮ ಯಾರ್ದೋ ಒಂದು ಜೀವಕ್ಕೆ ಪ್ರಾಣ ಅಪಾಯ ಇದೆ ಅಂತಲೂ ಕೂಡ ಇದೆ. ಯಾರ ಕಡೆಯಿಂದನೂ ಕೂಡ ಟೋಪಿನ ಹಾಕಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ತುಂಬಾ
ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಅಂತ ಕೂಡ ಇದೆ, ಸ್ಲೋ ಆಗಿ ಸಮಾಧಾನವಾಗಿ ಹೋಗಿ ಅಂತಲೂ ಇದೆ. ಏಂಜಲ್ಸ್ ಕಡೆಯಿಂದ ನೀವು ನಂಬಿರುವಂಥ ದೇವ್ರ ಕಡೆಯಿಂದ ನಿಮ್ಗೆ ಯಾವಾಗಲೂ ಸಪೋರ್ಟ್ ಇರುತ್ತೆ. ಯಾರು ಏನೇ ಮಾಡಿದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ. ನೀವು ತುಂಬ ಸುಂದರವಾಗಿ ಕೂಡ ಇರ್ಬೋದು. ಒಂದು ಮಿರಾಕಲ್ ಆಗುವಂಥದ್ದು ಕೂಡ ಇದೆ. ಸಡನ್ನಾಗಿ ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸಾಕ್ಷನ್ ಆಗೋದ್ರಲ್ಲಿ ಇದೆ. ನೀವು ಅಂದ್ಕೊಂಡಿರೋವಂಥ ನೀವು ನಿಮ್ಮವರನ್ನು ನೋಡೋದಕ್ಕೆ ಪ್ರಯಾಣ ಕೂಡ ಮಾಡ್ತಾ ಇರ್ಬೋದು. ತುಂಬ ಪ್ರಯಾಣ ಮಾಡ್ತಾ ಇದ್ದರೆ ಏನೋ ಒಂದು ತುಂಬ ಜವಾಬ್ದಾರಿಯನ್ನು ತಗೊಂಡು ಅಂತ ಕೂಡ ಇದೆ. ತುಂಬ ಹುಷಾರಾಗಿ ಇರಲಿ ಅಂತಲೂ ಕೂಡ ಇದೆ. ಪ್ರೇಮಿಗಳ ವಿಚಾರದಲ್ಲಿ ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾ ಇದ್ದಾರೋ ಅವರ ವಿಚಾರದಲ್ಲಿ ಒಂದು ನೆಗೆಟಿವ್ ಥಾಟ್ಸ್ಗಳೇ ಬರ್ತಾ ಇರೋದ್ರಿಂದ ಅವರು ತುಂಬ ಹುಷಾರಾಗಿ ಇರಬೇಕು ಅಂತ ಕೂಡ ಇದೆ. ತುಂಬ ಹುಷಾರಾಗಿರೆ. ದುಡ್ಡು ಕೂಡ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್, ಮಿರಾಕಲ್ ಎಲ್ಲವೂ ಕೂಡ ಬರ್ತಾ ಇದೆ. ಹುಷಾರಾಗಿರಿ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಮಾತ್ರ. ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಥ್ಯಾಂಕ್ ಯು. ಹಲೋ, ಹಾಯ್. ಫೈಲ್ ನಂಬರ್ 2 ಏನು ಬಂದಿದೆ ಅಂತ ನೋಡೋಣ. ಜುಲೈ ಮಂತಲ್ಲಿ ಫೈಲ್ ನಂಬರ್ 2 ಅವ್ರಿಗೆ ಏನು ಸಂದೇಶ ಸಿಗ್ತಾ ಇದೆ. ಜೆಮಿನಿ, ನೀವು ತುಂಬ ಎನರ್ಜಿ ಇರುವಂಥ ವ್ಯಕ್ತಿಗಳು ಕೂಡ ಆಗಿರ್ಬೋದು. ತುಂಬ ಎನರ್ಜಿ ಇರುವಂಥ ವ್ಯಕ್ತಿಗಳು ನೀವು. ಮತ್ತು ತುಂಬ ಎಲ್ಲರೂ ನಗ್ಸೋದಕ್ಕೆ ಟ್ರೈ ಮಾಡ್ತೀರಾ. ತುಂಬ ಮೆಚ್ಯೂರ್ ಆಗಿರುವಂಥ ವ್ಯಕ್ತಿಗಳು ಕೂಡ ಇರ್ಬೋದು ನೀವು. ತುಂಬ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಮತ್ತು ಎಲ್ರಿಗೂ ಈ ಕೆಲಸ ಆಗುತ್ತೆ ಮಾಡಿ ಅನ್ನೋದು ಪ್ರೋತ್ಸಾಹ ಕೊಡೋದಕ್ಕೆ ನೀವು ತುಂಬಾ ಪ್ರೋತ್ಸಾಹನ ಕೊಡ್ತೀರಾ ಎಲ್ರಿಗೂ ಕೂಡ. ತುಂಬ ಎನರ್ಜಿ ಆಗಿರುವಂಥವ್ರು ಕೂಡ ನೀವು, ಎನರ್ಜೆಟಿಕ್ ಆಗಿರುವಂಥವ್ರು. ತುಂಬ ಎಲ್ರಿಗೂ ಮತ್ತು ಒಂದು ಶಕ್ತಿ ಅಲ್ಲಿದೆ ಅಂದರೆ, ಇಲ್ಲಿ ಒಂದು ಶಕ್ತಿ ಇದೆ ಅಂದರೆ ಅದನ್ನು ತಿಳ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ. ಆ ಶಕ್ತಿ ಏನಿದೆ ಅಂದರೆ ಆ ಶಕ್ತಿ ಜೊತೆನೂ ಕೂಡ ನೀವು ಜಗಳ ಮಾಡ್ಬೋದು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆ ಥರ ತುಂಬ ಪವರ್ಫುಲ್ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು. ಆ ಥರನೂ ಕೂಡ ಈ ಮಂತಲ್ಲಿ ನೀವು ಮಾಡ್ತಾ ಇರ್ಬೋದು. ನಿಮಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಈ ಮಂತಲ್ಲಿ, ಜುಲೈ ಮಂತಲ್ಲಿ ಫೈಲ್ ನಂಬರ್ 2 ಯಾವ ಆಶೀರ್ವಾದ ಸಿಗ್ತಾ ಇದೆ? ಸೂರ್ಯ ದೇವರ ಆಶೀರ್ವಾದ. ಸೂರ್ಯ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಆರೋಗ್ಯ ಸಮಸ್ಯೆಯಲ್ಲಿ ಕೂಡ ನೀವು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದರೂ ಒಂದು ಟ್ರಾನ್ಸಾಕ್ಷನ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ಮತ್ತು ಇವರ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋದನ್ನು ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗ್ತಾ ಇದೆ. ಇವರ ಆಶೀರ್ವಾದದಿಂದ ನೀವು ಎಲ್ಲವನ್ನು ಕೂಡ ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ಮತ್ತು ನೀವು ಒಂದು ಲೀಡರ್ ಆಗುವಂಥ ಗುಣಗಳು ಇದೆ. ನೀವು ಬಾಸ್ ಆಗುವಂಥ ಗುಣಗಳು ಇದೆ. ಯಾರು ಹೊಸ್ದಾಗಿ ಏನೋ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ವ, ಅದರಿಂದ ಒಂದು ಹೆಸರನ್ನು ಪಡಿತಾ ಇದ್ದೀರಾ. ಅದರಿಂದ ಕೂಡ ನಿಮಗೆ ಯಶಸ್ಸನ್ನು ಕಾಣ್ತಾ ಇದ್ದೀರಾ. ಒಂದು ಯಶಸ್ಸು, ಒಂದು ಕೀರ್ತಿ, ಒಂದು ಹೆಸರು ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಓನರ್ ಆಗುವಂಥ ಚಾನ್ಸಸ್ ಕೂಡ ನಿಮ್ಮ ಹತ್ರ ಇರ್ಬೋದು. ನಿಮ್ಮ ಮನಸ್ಸು ದೃಢವಾಗಿರುವಂಥದ್ದು, ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಕೂಡ ಇದೆ. ತುಂಬ ಸಕ್ಸಸ್ಸನ್ನು ಈ ಮಂತಲ್ಲಿ ಕಾಣ್ತಾ ಇದ್ದೀರಾ. ನೀವು ಅಂದ್ಕೊಂಡಿರೋದನ್ನು ಕೂಡ ನೀವು ಸಾಧನೆ ಮಾಡ್ತಾ ಇದ್ದೀರಾ. ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ. ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ. ಈ ಮಂತಲ್ಲಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ? ಈ ಜುಲೈ ಮಂತಲ್ಲಿ ನಿಮಗೆ ಏನು ಸಿಗ್ತಾ ಇದೆ, ಏನು ಬರ್ತಾ ಇದೆ? ಫೈಲ್ ನಂಬರ್ 2
ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ. ತುಂಬ ಕೋಪ ಕೂಡ ಬರ್ಬೋದು ನಿಮಗೆ. ತುಂಬ ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ ಓಪನ್ ಆಗಿ ಇರ್ತೀರಾ ನೀವು. ಪ್ರೀತಿ ವಿಚಾರವಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸನ್ನು ಮಾಡ್ತಾ ಇರ್ಬೋದು. ಪ್ರೀತಿ ವಿಚಾರವಾಗಿ, ಸಂಬಂಧದ ವಿಚಾರವಾಗಿ, ಒಂದು ಅಂದರೆ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಲವ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ಕೂಡ, ನಿಮ್ಮ ರಿಲೇಷನ್ಶಿಪ್ಪಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ನಿಮ್ಮ ಜೀವನಕ್ಕೆ ಲವ್ ಕೂಡ ಬರ್ತಾ ಇರ್ಬೋದು. ಅದರಲ್ಲೂ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸನ್ನು ಕಾಣ್ತಾ ಇದ್ರೆ, ದುಡ್ಡು ವಿಚಾರದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು. ತುಂಬ ಟೈಮನ್ನು ತುಂಬ ಟೈಮ್ ಕೊಡ್ತಾ ಇದ್ದೀರಾ. ದುಡ್ಡಿನ ವಿಚಾರವಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರೋ ರೀತಿ ಓವರಾಗಿ ಕೆಲಸ ಕೂಡ ನೀವು ಮಾಡ್ತಾ ಇರ್ಬೋದು. ಓವರ್ ಟೈಮ್ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಯಾರೋ ಕೋರ್ಟ್ ವಿಚಾರವಾಗಿಯೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರ್ಬೋದು. ನೀವು ಕೋರ್ಟ್ ವಿಚಾರವಾಗಿ ಹೋಗಿರ್ಬೋದು. ನೀವು ಏನೋ ಒಂದು ನ್ಯಾಯ ಬೇಕು ಅನ್ನೋದ್ರ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ, ಮತ್ತು ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಕೋರ್ಟ್ಗೆ ಹೋಗಿರ್ಬೋದು. ನೀವು ಕೋರ್ಟಲ್ಲಿ ಏನೋ ಒಂದು ಡಿಸಿಷನ್ ನಡೀತಾ ಇದೆ, ಬಟ್ ನೀವು ಮಾಡಿರುವಂಥ ಕೆಲಸ ಒಳ್ಳೆಯದಿತ್ತು ಅಂತ ಅಂದರೆ ಅದಕ್ಕೆ ಸಕ್ಸಸ್ ನಿಮಗೆ ಸಿಗ್ತಾ ಇದೆ. ಇನ್ನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಟ್ರಾವೆಲ್ ಕೂಡ ಬರ್ತಾ ಇದೆ. ತುಂಬ ಫಾಸ್ಟಾಗಿ ಆಗುವಂಥದ್ದು ಈ ಮಂತಲ್ಲಿ. ನೀವು ಅಂದ್ಕೊಂಡಿರೋವಂಥ ಕೆಲಸ ತುಂಬ ಫಾಸ್ಟಲ್ಲಿ ಆಗುತ್ತೆ. ಟೈಮ್ ಕೊಟ್ಟಿದ್ದೀರಾ, ಆ ಟೈಮ್ ಮುಗ್ದಿದೆ ಅದರಿಂದ ತುಂಬ ಬೇಗ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ಯೋಚನೆ ಮಾಡ್ತಾ ಇದ್ದೀರಾ, ಅದೇ ವಿಚಾರವಾಗಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ, ರಿಲ್ಯಾಕ್ಸ್ ಇಲ್ಲ ನಿಮಗೆ ಅಂತ ಅನ್ನಿಸ್ತಿದೆ. ದಯವಿಟ್ಟು ಅದರ ರಿಲ್ಯಾಕ್ಸನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಏನೋ ಒಂದು ವಿಚಾರವಾಗಿ ತುಂಬ ನೋವಾಗಿರ್ಬೋದು ನಿಮಗೆ. ಯಾವ ವಿಚಾರವಾಗಿ ನೋವಾಗಿದೆ? ಪ್ರೀತಿ ವಿಚಾರದಲ್ಲಿ ನೋವಾಗಿರ್ಬೋದು ನಿಮಗೆ. ನಿಮ್ಮ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರ್ಬೋದು ನೀವು. ಕೆಲಸ ತುಂಬ ಓವರ್ ಸ್ಟ್ರೆಸ್ ಆಗಿ ಕೆಲಸನ ಮಾಡ್ತಾ ಇರ್ಬೋದು. ಒಂದು ಪ್ರೀತಿ ವಿಚಾರದಲ್ಲೂ ಕೂಡ ತುಂಬ ನೋವಾಗಿರ್ಬೋದು. ಸಡನ್ನಾಗಿ ತುಂಬಾ ಎಮೋಷನಲ್ ಫೀಲ್ನ ಮಾಡ್ತಾ ಇರ್ಬೋದು ನೀವು. ಅದರಿಂದನೂ ಕೂಡ ಈ ಮಂತಲ್ಲಿ ಹೊರಗಡೆ ಬರೋ ಸಾಧ್ಯತೆ ಕೂಡ ಇದೆ. ಸಡನ್ನಾಗಿ ನೀವು ಎಷ್ಟು ಪೇನ್ ತಿಂತಾ ಇದ್ದೀರಾ, ಅದು ಸಡನ್ನಾಗಿ ಚೇಂಜಸ್ ಆಗುವಂಥ ಗುಣಗಳು ಕೂಡ ಇದೆ. ದುಡ್ಡಿನ ಬಗ್ಗೆ ಯಾರೆಲ್ಲ, ಆಪರ್ಚುನಿಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ದುಡ್ಡು ಕೂಡ ಬರ್ತಾ ಇದೆ. ದುಡ್ಡನ್ನು ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ತುಂಬ ದುಡ್ಡನ್ನು ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ದೀರಾ. ಸಡನ್ನಾಗಿ ನಿಮ್ಮ ಜೀವನಕ್ಕೆ ಒಂದು ಚೇಂಜಸ್ ಬರ್ತಾ ಇದೆ. ತುಂಬ ಚೇಂಜಸನ್ನು ಕಾಣ್ತಾ ಇದ್ದೀರಾ. ನೀವು ನಿಮ್ಮ ಮನೇಲಿರುವಂಥ ತುಂಬ ನಿಮ್ಮ ಫ್ಯಾಮಿಲಿಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ತುಂಬ ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿ ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತಾ ಇರ್ಬೋದು. ನೀವು ಎಮೋಷನಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಯಾರು ಏನೇ ಅಂದ್ರೂ ಕೂಡ ಚೇಂಜ್ ಆಗದೇನೆ ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಚೇಂಜ್ ಮಾಡ್ಕೋತಾ ಇಲ್ಲ. ನಿಮ್ಮ ಮನಸ್ಸಿಗೆ ನೋವಾದರೂ ಪರವಾಗಿಲ್ಲ, ಬಟ್ ಯಾರಿಗೂ ನೋವಾಗಬಾರ್ದು ಅನ್ನೋದು ಮೈಂಡಲ್ಲಿ ನೀವು ಇರ್ಬೋದು. ಅದರಿಂದನೂ ಕೂಡ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ ಕೂಡ ಆಗ್ತಾ ಇದೆ. ನಿಮ್ಮ ಜೀವನಕ್ಕೆ ಒಂದು ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ. ನೀವು, ನಿಮ್ಮ ಮಕ್ಕಳು, ಯಾರೋ ಸಜೆಷನ್ ಕೂಡ ನಿಮಗೆ ಸಿಗುತ್ತೆ. ರಿಲೇಷನ್ ಕೂಡ ಬರ್ತಾ ಇದೆ. ಮತ್ತು ಇನ್ನೊಂದು ಫ್ಯಾಮಿಲಿ ಜೊತೆ ಹ್ಯಾಪಿನೆಸ್ ಕೂಡ ಇದೆ. ನೀವು ಶೇರಿಂಗ್ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನೋ ಒಂದು ವಿಷಯ ಕುರಿತು ನಿಮ್ಮ ಫ್ಯಾಮಿಲಿ ಜೊತೆ ಶೇರಿಂಗ್ ಕೂಡ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ತಂದೆಯವರು ಕೂಡ ಏನೋ ಎಮೋಷನಲಿ ಪೇಯ್ನ್ ಆಗಿರ್ಬೋದು. ಎಮೋಷನಲಿ ಕೂಡ ಪೇಯ್ನ್ ಆಗಿರ್ಬೋದು ನಿಮ್ಮ ತಂದೆಯವರಿಗೆ.
ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ. ನೀವು ಈ ವಾರದಲ್ಲೇ ಟ್ರಾವೆಲ್ ಕೂಡ ಮಾಡ್ಬೋದು. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರನೂ ಕೂಡ ನೀವು ಹೊರಗಡೆ ಹೋಗ್ಬೋದು. ಆ್ಯಕ್ಷನ್ ಅನ್ನೋದು ತಗೋತಾ ಇದ್ದೀರಾ. ದುಡ್ಡಿನ ವಿಚಾರವಾಗಿ ನಾನು ದುಡ್ಡು ಮಾಡಬೇಕು ಅನ್ನೋ ವಿಚಾರವಾಗಿ ಆ್ಯಕ್ಷನನ್ನು ತಗೊಳ್ಳೋದ್ರಲ್ಲಿ ಇದ್ದೀರಾ. ನೀವು ಫಿಮೇಲ್ ಪರ್ಸನ್ ಕೂಡ ಇರ್ಬೋದು. ಬಿಸ್ನೆಸ್ ಕಡೆ ತುಂಬಾ ಗಮನನ ಕೊಡ್ತಾ ಇರ್ಬೋದು ನೀವು. ಅದರಿಂದನೂ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ. ಪಾಪು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಪಾಪು ಕೂಡ ಬರ್ಬೋದು. ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ. ಯಾರೋ ನಿಮಗೆ ಕಾಲ್ ಕೂಡ ಮಾಡ್ಬೋದು, ಏನೋ ಒಂದು ವಿಷಯನ ಹೇಳ್ಬೋದು. ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಅಂತೂ ಅಲ್ಲ, ಬಟ್ ಅದರಿಂದನೂ ಕೂಡ ಅಂದರೆ ಒಂದು ಏನೋ ಒಂದು ತಿಳ್ಕೊಳ್ಳೋದ್ರಲ್ಲಿ ಇದ್ದೀರಾ. ಅಂದರೆ ಒಂದು ಜನನ ಒಂದು ಮರಣ ವಿಚಾರವಾಗಿ, ಅಂದರೆ ಪಾಪು ಬರುತ್ತೆ ಅನ್ನೋದ್ರ ಬಗ್ಗೆ, ಇನ್ನೊಬ್ರು ಯಾರೋ ಆದರು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಒಂದು ಸಿಗುತ್ತೆ. ಒಂದು ಫೋನ್ ಕರೆ ಬರ್ಬೋದು. ನಂಬಿಕೆ ಇಡಿ. ನೀವು ಆರೋಗ್ಯ ಸಮಸ್ಯೆಗಳ ಬಗ್ಗೆನ ಗಮನನ ಕೊಡಿ ಅಂತ ಕೂಡ ಇದೆ. ನಿಮಗೆ ಲವ್ ಕೂಡ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಸಿಂಗಲ್ ಆಗಿ ಯಾರ್ಯಾರಿದ್ದೀರಾ, ನಿಮಗೆ ಮದುವೆ ಆಪರ್ಚುನಿಟಿಗಳು ಕೂಡ ಬರ್ತಾ ಇದೆ. ನೀವು ನಂಬಿಕೆನ ಇಟ್ಕೊಳ್ಳಿ. ನಂಬಿಕೆನ ಇಟ್ಕೊಂಡಿದ್ದಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ. ಬರ್ತಾ ಇರೋವಂಥವ್ರು ನಿಮ್ಮ ಸೋಲ್ಮೇಟ್ ಕೂಡ ಇರ್ಬೋದು. ಒಂದು ಸ್ವಲ್ಪ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಇದೆ. ಕೋಪನ ಕಂಟ್ರೋಲ್ ಮಾಡಿದ್ದಲ್ಲಿ ನೀವು ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್, ಕೋಪನ ಕಂಟ್ರೋಲ್ ಆಗಿರೋ ಎರಡನ್ನೂ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರ ಕಡೆನೂ ಒಂದು ಸ್ವಲ್ಪ ಗಮನನ ಕೊಡಿ ಅಂತ ಬಂದಿದೆ. ಲವ್ ವಿಚಾರವಾಗಿ ಇದನ್ನು ಜಾಸ್ತಿ ನೀವು ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರ್ಬೋದು. ಅದು ಕೂಡ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಲ್ಲಿ ನೀವು ಇಟ್ಕೋಬೇಕು. ನೀವು ಯಾವಾಗ ಹೋಪ್ ಇಟ್ಕೋತೀರೋ ಅದು ನೀವು ಅಂದ್ಕೊಂಡಿರೋ ಅಂಥದ್ದು ಆಗುತ್ತೆ. ಆಯಿತಾ? ನೀವು ಫಸ್ಟು ನಂಬಿಕೆನ ಇಡಬೇಕಾಗಿದೆ. ಏಂಜಲ್ಸ್ ಕಡೆಯಿಂದ ಫೈಲ್ ನಂಬರ್ 2 ಏನು ಮೆಸೇಜ್ ಸಿಗ್ತಾ ಇದೆ ನಿಮಗೆ ಅಂತ ನೋಡೋಣ. ಏಂಜಲ್ಸ್ ಫೈಲ್ ನಂಬರ್ 2 ಅವ್ರಿಗೆ ಏನು ಮೆಸೇಜ್, ಏನು ಸಂದೇಶನ ಕೊಡ್ತಾ ಇದ್ದೀರಾ? ಫೈವ್ ಬಂದ್ಬಿಟ್ಟಿದೆ ಇದಕ್ಕೆ. ನಿಮಗೆ ಹೆಲ್ಪ್ ಬೇಕು ಅಂದರೆ ನೀವು ಅಂದ್ಕೊಂಡಿರೋದು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ನೋ, ಯಾವುದಕ್ಕೋ ನೋ ಇದೆ. ಕಾಂಪ್ರಮೈಸ್ ಮಾಡ್ಕೋಬೇಕಾಗಿದೆ. ನೀವು ಹೆಲ್ತ್ ಕಡೆ ಗಮನನ ಕೊಡಿ. ಮತ್ತು ಹೆಲ್ಪ್ ಬೇಕಾದರೆ ನೀವು ಹೆಲ್ಪನ್ನು ತೊಗೋಬೋದು. ರೊಮ್ಯಾನ್ಸ್ ಕೂಡ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ರೊಮ್ಯಾನ್ಸ್ ಬರ್ತಾ ಇದೆ. ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಯಾವುದರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಹೆಲ್ತ್ ಬಗ್ಗೆ ಗಮನನ ಕೊಡಿ. ನಿಮಗೆ ಸಹಾಯ ಮಾಡೋದಕ್ಕೆ ಅಕ್ಕಪಕ್ಕ ಇದ್ದಾರೆ. ಅವರಿಂದ ಹೆಲ್ಪ್ ಬೇಕಾದರೆ ತಗೊಳ್ಳಿ. ನಿಮ್ಮ ಸಹಾಯಕ್ಕೆ ಏನಕ್ಕಾದರೂ ಹೆಲ್ಪ್ ಬೇಕು ಅಂದರೆ ತಗೊಳ್ಳಿ. ಅವರಿಂದನೂ ಕೂಡ ನಿಮಗೆ ಸಹಾಯ ಆಗುತ್ತೆ. ರೊಮ್ಯಾನ್ಸ್ ಕೂಡ ಬರ್ತಾ ಇದೆ. ಯಾವುದೋ ಒಂದು ವಿಚಾರವಾಗಿ ನೋ ಅಂತ ಕೂಡ ಇದೆ. ಚಾಮ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಸೇಮ್ ಅದರಲ್ಲೂ ಇದೆ. ಇದರಲ್ಲೂ ಕೂಡ ದುಡ್ಡು ಬರ್ತಾ ಇದೆ. ಇದರಲ್ಲೂ ಕೂಡ ದುಡ್ಡು ತುಂಬಾ ಕಾಣಿಸ್ತು. ಅದರಲ್ಲೂ ಕೂಡ ನಿಮಗೆ ದುಡ್ಡು ಬರ್ತಾ ಇದೆ. ಮತ್ತು ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವರ ಆಶೀರ್ವಾದನ ತಗೊಳ್ಳಿ. ಅದರಿಂದನೂ ಕೂಡ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಮನೆಯ ದೇವರ ಹಾಗೂ ಕೂಡ ಹೋಗಿ ಬನ್ನಿ. ಅವರ ಆಶೀರ್ವಾದ ನಿಮಗೆ ಇದೆ. ತುಂಬ ಪ್ರೊಟೆಕ್ಷನಲ್ಲಿ ನೀವು ಇದ್ದೀರಾ. ಅಲ್ಲಿಗೆ ಹೋಗಿ ಬನ್ನಿ. ತುಂಬ ಪ್ರೊಟೆಕ್ಷನಲ್ಲಿ ಇರ್ತೀರ. ನೀವು ಹೋಗ್ತಿರುವಂಥ ದಾರಿ ಕರೆಕ್ಟಾಗಿ ಇದೆ. ತುಂಬ ಎತ್ತರವಾಗಿ ಬೆಳಿಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಅದರಿಂದ ಗ್ರೋತ್ ಕೂಡ ಕಾಣ್ತಾ ಇದ್ದೀರಾ. ನಿಮ್ಮ ಲವ್ ನಿಮಗೆ ವಾಪಸ್ ಬರ್ತಾ ಇದೆ. ಒಂದು ಅಧಿಕಾರದ ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ
ಅಧಿಕಾರನೂ ಕೂಡ ಬರ್ತಾ ಇದೆ, ತುಂಬ ಯಶಸ್ಸು ನಿಮ್ಮ ಕಡೆ ಇದೆ, ದೇವರ ಆಶೀರ್ವಾದ ಕೂಡ ಇದೆ. ಯಾರ್ದೋ ಕೈವಾಡನೂ ಕೂಡ ಇರ್ಬೋದು, ಅದ್ರ ಬಗ್ಗೆನೂ ದೃಷ್ಟಿನೂ ಕೂಡ ಆಗಿರ್ಬೋದು. ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ. ನೀವು ಒಂದು ಅಂದರೆ ಪ್ರಪಂಚದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗಿದೆ. ಪ್ರಪಂಚದಲ್ಲಿ ಕೂಡ ಏನೋ ಒಂದು ಕೈವಾಡ ನಡೆಯುವಂಥದ್ದು ಕೂಡ ಇರ್ಬೋದು. ಒಂದು ಯಶಸ್ಸು ನಿಮಗೆ ಕಾಣಿಸ್ತಾ ಇದೆ, ತುಂಬಾ ಯಶಸ್ಸು ಇದೆ, ತುಂಬ ಯಶಸ್ಸನ್ನು ಕಾಣ್ತಾ ಇದ್ದೀರಾ. ನಿಮ್ಮ ಜೀವನಕ್ಕೆ ಒಂದು ಬೆಳಕು ಕೂಡ ಬರ್ತಾ ಇದೆ, ನಿಮ್ಮ ಪಾರ್ಟ್ನರ್ ಕೂಡ ಬರ್ತಾ ಇದ್ದಾರೆ, ಒಂದು ಸೋಲ್ಮೇಟ್ ಎನರ್ಜಿ ಇರುವಂಥವ್ರು ಕೂಡ ಬರ್ತಾ ಇದ್ದಾರೆ. ಸಡನ್ನಾಗಿ ನಿಮ್ಮ ಜೀವನಕ್ಕೆ ಒಂದು ಚೇಂಜಸ್ ಕಾಣ್ತಾ ಇದ್ದೀರಾ, ಒಂದು ಚೇಂಜಸ್ ಕೂಡ ಬರ್ತಾ ಇದೆ, ಬದಲಾವಣೆ ಬರ್ತಾ ಇದೆ ಅಂತ ಕೂಡ ಇದೆ. ಮತ್ತು ಒಂದು ಅದು ಎಲ್ಲ ಆಲ್ಮೋಸ್ಟ್ ಇದೆಲ್ಲ ನಿಮಗೆ ಆಗಬೇಕು ಅಂತ ಅಂದರೆ ಕ್ರಿಸ್ಮಸ್ ಟೈಮಲ್ಲೇ ಆಗುವಂಥದ್ದು ಕೂಡ ಇದೆ. ಡಿಸೆಂಬರ್ ಟೈಮ್ ಅಷ್ಟರಲ್ಲಿ ನೀವೇನೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ, ಟ್ರಾವೆಲ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದೋ ಒಂದು ಪದವಿಗೋಸ್ಕರ ಒದ್ದಾಡ್ತಾ ಇರ್ಬೋದು ನೀವು, ಪದವಿ ಕೂಡ ಸಿಗ್ತಾ ಇದೆ, ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ಅದು ಡಿಸೆಂಬರ್ ಮಂತ್ ಅಷ್ಟರಲ್ಲಿ ಇವೆಲ್ಲ ನಿಮಗೆ ಸಿಗುವಂಥದ್ದು ಕೂಡ ಇದೆ. ಅದು ಈ ಮಂತಿಂದ ಮಾತ್ರ ಬರಬೇಕಿತ್ತು, ಡಿಸೆಂಬರ್ ಕೂಡ ಬಂದಿದೆ. ಅಂದರೆ ನೀವು ಆಗಿರುವಂಥ ಕೆಲಸಗಳು ಅಷ್ಟು ದೂರ ಆಗ್ಬೋದು. ಇವಾಗ ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದೆ. ದಯವಿಟ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅವರ ಆಶೀರ್ವಾದ ಇದೆ, ನಿಮ್ಮ ಗ್ರೋತನ್ನು ಕಾಣ್ತೀರಾ. ನಿಮ್ಮ ಮನೆಯ ದೇವ್ರ ಹತ್ರನೂ ಕೂಡ ನೀವು ಹೋಗಿ ಬರಬೇಕಾಗಿದೆ. ಥರ್ಡ್ ಪಾರ್ಟಿ ವಿಚಾರದಲ್ಲೂ ಕೂಡ ಯಾರ್ದು ಕೈವಾಡ ಇರ್ಬೋದು, ಅದರಿಂದನೂ ಕೂಡ ತುಂಬ ಕೆಲವರಿಗೆ ಬೇಜಾರು ಕೂಡ ಆಗಿದೆ ಅಂತಲೂ ಕೂಡ ಅನ್ನಿಸ್ತಿದೆ. ಅದರಿಂದನೂ ಹೊರಗಡೆ ಬರ್ತೀರಾ. ನೀವು ಸೋಲ್ಮೇಟ್ ಎನರ್ಜಿ ಇರೋ ಕಾರಣ ನಿಮ್ಮನ್ನು ಯಾರೂ ದೂರ ಮಾಡೋದಕ್ಕೆ ಆಗೋಲ್ಲ. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್1 ಟ್ಯಾರೋಟ್ಗೆ ಸ್ವಾಗತ. ಫೈಲ್ ನಂಬರ್ 3 ಯಾರನ್ನ ಚೂಸ್ ಮಾಡಿದ್ರಿ? ಫೈಲ್ ನಂಬರ್ 3 ಯಾರನ್ನ ಚೂಸ್ ಮಾಡ್ತಾ ಇದ್ದೀರಾ? ಪಿಂಕ್ ಕಲರ್. ತುಂಬ ಸಕ್ಸಸ್ ಬಗ್ಗೆ ಗಮನ ಕೊಡ್ತೀರಾ ನೀವು. ಮತ್ತು ನೀವು ಏನು ಅಂದರೆ ತುಂಬ ಬೆಲೆ ಬಾಳುವಂಥ ವಸ್ತುಗಳಿಗೆ ಜಾಸ್ತಿ ಗಮನ ಕೊಡ್ತೀರಾ ನೀವು. ಅದ್ರ ಕಡೆ ಜಾಸ್ತಿ ಫೋಕಸನ್ನು ಮಾಡ್ತೀರಾ. ಜಾಸ್ತಿ ಬೆಲೆ ಬಾಳುವಂಥ ಲಕ್ಸುರಿ ಲೈಫನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ. ತುಂಬ ಸುಂದರವಾಗಿ ನಾನು ಕಾಣಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಕೂಡ ನೀವು ಆಗಿರ್ಬೋದು. ತುಂಬ ಸಕ್ಸಸ್ಗಳ ಬಗ್ಗೆ ಗಮನ ಕೊಡ್ತೀರಾ ಅಂತ ಕೂಡ ಇದೆ. ಅದ್ರ ಕಡೆನೂ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಕೆಲವರು. ಈ ಮಂತಲ್ಲಿ ಬೆಲೆ ಬಾಳೋ ವಸ್ತುಗಳನ್ನು ತಗೊಳ್ಬೋದು ನೀವು. ಸೌಂದರ್ಯದ ಬಗ್ಗೆನೂ ಕೂಡ ಯಾರು ಪಾರ್ಲರೆಲ್ಲ ಇಟ್ಟಿರ್ತಾರಲ್ವ ಅವ್ರ ಕಡೆಯಿಂದನೂ ಕೂಡ ತುಂಬ ಎನರ್ಜಿಸ್ ಇದೆ. ಕಾಳಿ ಮಾತಾ ಬಂದಿದ್ದಾರೆ. ಕಾಳಿ ಮಾತಾ ಬಂದಿದ್ದಾರೆ. ನಿಮ್ಮ ಶತ್ರುಗಳೆಲ್ಲ ಅವರ ಪಾಡಿಗೆ ಅವರೇ ಬಿಟ್ಟು ಹೋಗ್ತಾ ಇದ್ದಾರೆ. ಅವರ ಆಶೀರ್ವಾದ ಇದೆ, ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ. ನಿಮ್ಮ ಶತ್ರುಗಳು ಯಾರ್ಯಾರಿದ್ರು ಅವರು ನಿಮ್ಮನ್ನು ಬಿಟ್ಟು ದೂರ ಆಗ್ತಾ ಇದ್ದಾರೆ. ಮತ್ತು ತುಂಬ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿಗಳು. ನಿಮ್ಮ ಕುಂಡಲಿಯನ್ನು ಜಾಗೃತಗೊಳಿಸ್ಕೊಳ್ಳಿ ಫಸ್ಟು. ಅದರಿಂದನೂ ಕೂಡ ನಿಮಗೆ ತುಂಬ ಯಶಸ್ಸು ಕಾಣುತ್ತೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಕಡೆ ಫೋಕಸನ್ನು ಕೊಡಿ. ಅದ್ರ ಕಡೆ ಕೂಡ ನಿಮಗೆ ಗಮನ ಕೊಟ್ಟಿದ್ದಲ್ಲಿ ತುಂಬ ಯಶಸ್ಸನ್ನು ನೀವು ಕಾಣ್ತಾ ಇದ್ದೀರಾ. ಅವರ ಆಶೀರ್ವಾದ ನಿಮಗೆ ಇದೆ ಅಂದರೆ ಎಲ್ಲ ಕಡೆಯಿಂದನೂ ಕೂಡ ನಿಮಗೆ ಕಾಳಿ ಮಾತೆಯಿಂದ ಸಕ್ಸಸ್ ಸಿಗುತ್ತೆ. ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಜುಲೈ ತಿಂಗಳಲ್ಲಿ ನಿಮಗೆ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ? ಫೈಲ್ ನಂಬರ್ 3 ಜುಲೈ ಮಂತಲ್ಲಿ ನಿಮಗೆ ಏನಾಗೋದ್ರಲ್ಲಿ ಇದೆ?
ನೀವು ಯಾವ್ದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀರೋ. ಫೈಲ್ ನಂಬರ್ 3 ಜುಲೈ ಮಂತಲ್ಲಿ ಏನನ್ನು ಇದೆ. ತುಂಬ ಬರ್ಡನಲ್ಲಿ ಇರ್ಬೋದು, ಕೆಲವರು ತುಂಬ ಬೇಜಾರಲ್ಲಿ ಇರ್ಬೋದು, ಏನೋ ಒಂದು ಟ್ರ್ಯಾಜಿಡಿ ಥರ ನಿಮ್ಮ ಲೈಫ್ನಲ್ಲಿ ನಡೆದಿರುವಂಥದ್ದು, ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ತುಂಬ ದುಃಖ ಇರ್ಬೋದು. ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿ ನೀವು ಇರುವಂಥದ್ದು. ನಿಮ್ಮ ಜೀವನಕ್ಕೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಕೆಲವರು ಏನೋ ತುಂಬ ಬರ್ಡನಲ್ಲಿ ಇದ್ದೀರಾ, ಡಿಪ್ರೆಷನ್ ಲೆವೆಲ್ಗೆ ಹೋಗೋ ಅಂಥದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು. ಯಾವುದು ಫ್ಯಾಮಿಲಿ ವಿಚಾರವಾಗಿ ತುಂಬ ಬೇಜಾರಾಗಿ ಇದ್ದೀರಾ, ನೀವು ತುಂಬ ಅಂದರೆ ತುಂಬ ಬೇಜಾರಲ್ಲಿ ಇದ್ದೀರಾ. ಲವ್ ವಿಚಾರವಾಗಿಯೂ ಕೂಡ ತುಂಬ ಸ್ಟ್ರೆಸ್ ಕೂಡ ಮಾಡ್ತಾ ಇರ್ಬೋದು. ತುಂಬಾ ನಿಮ್ಮ ಫ್ಯಾಮಿಲಿಲಿ ಜಗಳ ಕೂಡ ಆಗಿರುವಂಥದ್ದು ಕೂಡ ಇದೆ. ಕೆಲವರು ಶೇರಿಂಗ್ ಕೂಡ ಮಾಡಿ ಅಂತ ಕೂಡ ಇದೆ. ಒಂದು ನಿಮಿಷ ಹೇಳ್ತೀನಿ. ಸದ್ಯಕ್ಕೆ ನನಗೆ ಏನೂ ಬೇಡ, ಯಾರೂ ಬೇಡ ಅನ್ನೋದ್ರ ಬಗ್ಗೆ, ಜಾಬು, ಕೆರಿಯರು, ಮನೆ ಏನೂ ಬೇಡ ಅನ್ನೋ ತುಂಬ ಪೇಯ್ನಲ್ಲಿ ಇದ್ದೀರಾ, ತುಂಬ ನೋವಲ್ಲಿ ಇದ್ದೀರಾ. ನಿಮಗೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಮೋಸ ಹೋಗಿರ್ಬೋದು, ನಿಮ್ಮ ಬಿಸ್ನೆಸ್ ವಿಚಾರವಾಗಿ ಮೋಸ ಹೋಗಿರ್ಬೋದು. ತುಂಬ ಪೇಯ್ನಲ್ಲಿ ಇದ್ದೀರಾ, ಎಲ್ಲವನ್ನು ನಿಮ್ಮ ಮನಸ್ಸೊಳಗಡೆ ಇಟ್ಕೊಂಡು ತುಂಬ ಪೇಯ್ನಲ್ಲಿ ಇದ್ದೀರಾ. ಒಂದು ಫ್ಯಾಮಿಲಿ ವಿಚಾರವಾಗಿ ನಿಮ್ಮ ನಂಬಿರುವಂಥ ಪ್ರೀತಿ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ದೂರ ಇಟ್ಟಿರ್ಬೋದು. ಅದರಿಂದನೂ ಕೂಡ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸಿಂದ ತುಂಬ ಡಿಪ್ರೆಷನ್ ಲೆವೆಲ್ಗೆ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ಬೋದು. ನಿಮ್ಮ ಲವ್ ವಿಚಾರವಾಗಿ ಕೆಲವ್ರಿಗೆ ಒಂದು ಪ್ರೀತಿ ವಿಚಾರವಾಗಿ ಜಗಳ ಕೂಡ ಆಗುವಂಥದ್ದು ಕೂಡ ಇದೆ. ಒಂದು ಫ್ಯಾಮಿಲಿ ಕಡೆಯಿಂದ ನಿಮ್ಮ ಮನೆಯವರು ಒಪ್ಪಲ್ಲ, ಅದರಿಂದನೂ ಕೂಡ ಒಂದು ಫ್ಯಾಮಿಲಿಯಿಂದ ಜಗಳ ಕೂಡ ಆಗೋದ್ರಲ್ಲಿದೆ. ಫ್ಯಾಮಿಲಿಲಿ ಜಗಳ ಇದೆ. ಮತ್ತು ನೀವು ಯಾರಿಗೋ ಏನೋ ಕೊಡ್ತಾ ಇದ್ದೀರಾ, ಯಾರಿಗೋ ಏನೋ ಕೊಟ್ಟು ರಿಸೀವನ್ನು ಮಾಡ್ತಾ ಇದ್ದೀರಾ. ದುಡ್ಡು ವಿಚಾರವಾಗಿ ಕೊಟ್ಟು ಮೋಸ್ಟ್ಲಿ ನೀವು ಯಾರೋ ಒಂದು ಫ್ಯಾಮಿಲಿ ವಿಚಾರವಾಗಿ ಜಗಳ ಕೂಡ ಆಗಿಡ್ಬೋದು. ನೀವು ದುಡ್ಡನ್ನು ಕೊಟ್ಟು ಯಾರಿಗೋ ಒಡಿಸೋವಂಥದ್ದು ಕೂಡ ಇಲ್ಲಿ ಇರ್ಬೋದು. ಯಾರೋ ನಿಮಗೆ ಆ ಥರ ಪ್ರಯತ್ನ ಕೂಡ ಮಾಡ್ತಾ ಇರ್ಬೋದು. ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ. ಪ್ರೀತಿ ವಿಚಾರದಲ್ಲಿ ನಿಮ್ಮನ್ನು ಒಪ್ಪಿಲ್ಲ ಅಲ್ವಾ, ಅವ್ರ ಕಡೆಯಿಂದ ಕೂಡ ಏನೋ ಒಂದು ಜಗಳ ಕೂಡ ಆಗುವಂಥದ್ದು ಇದೆ, ಸಿಚುವೇಶನ್ ಕೂಡ ಬರುವಂಥದ್ದು ಕೂಡ ಇದೆ. ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ. ಮತ್ತು ನೀವು ನಿಮ್ಮ ತಂದೆ ವಿಚಾರವಾಗಿ ಯಾರೆಲ್ಲ ಜಮೀನು ಮತ್ತು ಆಸ್ತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಮ ಫಾದರ್ ಕಡೆಯಿಂದ ಏನೋ ಬರಬೇಕಾಗಿದೆ ನನಗೆ ಅನ್ನೋದ್ರು ಕೂಡ ಅದು ಕೂಡ ಬರ್ತಾ ಇದೆ. ಈ ಯಾವ ಮಂತಲ್ಲಿ? ಜುಲೈ ಮಂತಲ್ಲಿ ಬರ್ತಾ ಇದೆ. ಸಡನ್ನಾಗಿ ನಿಮಗೆ ಒಂದು ಗುಡ್ ಲಕ್ ಕೂಡ ಬರ್ತಾ ಇರ್ಬೋದು, ಒಂದು ಚೇಂಜಸ್ ಕೂಡ ಆಗ್ತಾ ಇರ್ಬೋದು ಸಡನ್ನಾಗಿ ನಿಮ್ಮ ಜೀವನಕ್ಕೆ. ಯೂನಿವರ್ಸ್ ನಿಮಗೆ ಒಂದು ಗಿಫ್ಟ್ ಕೊಡೋದ್ರಲ್ಲಿದೆ, ಒಂದು ದಾರಿನ ತೋರಿಸೋದ್ರಲ್ಲಿ ಇದೆ. ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ನೀವು, ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗಬಾರ್ದು ಅಂತ. 2 ಥಿಂಕ್ಗಳು ಇದೆ, ಒಂದು ಬ್ಯಾಡ್ ಥಿಂಕ್ ಒಂದು ಗುಡ್ ಥಿಂಕ್ ಇರ್ಬೋದು. ಯೋಚನೆ ಮಾಡಬೇಡಿ, ಒಂದು ಸೊಲ್ಯೂಷನ್ನ ತಗೊಳ್ಳಿ. ಒಂದು ಸೊಲ್ಯೂಷನ್ ನಿಮ್ಮ ಲೈಫಲ್ಲಿ ಸೊಲ್ಯೂಷನ್ನ ತಗೊಂಡ ನಂತರ ನೀವು ಮುಂದುವರಿಸಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಇಷ್ಟು ದಿನ ಏನು ಗೊತ್ತಿಲ್ಲದೆ ಇರೋ ಥರ ಇದ್ದೀರಾ ನೀವು, ಏನು ಗೊತ್ತಿಲ್ಲ ನಿಮಗೆ, ಅದನ್ನು ಸ್ಟಾಪ್ ಮಾಡಿ. ಯಾರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟಿಗೆ ಯೂನಿವರ್ಸ್ ಇದ್ದಾರೆ, ನೀವು ಮುಂದೆ ಹೋಗಿ. ನಿಮ್ಮ ದಾರಿ ತಲುಪೋದಕ್ಕೆ ಮುಂದೆ ಹೋಗಿ. ಅದು ಏನಾದರೂ ಆಗಿರಲಿ, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಗಮನನ ಕೊಡಿ.
ತುಂಬ ಬೇಜಾರಲ್ಲಿ ಇದ್ದೀರಾ, ಆ ಥರ ಇರೋದಕ್ಕೆ ಹೋಗಬೇಡಿ. ಕೆಲವ್ರಿಗೆ ಫೈನಾನ್ಷಿಯಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದನೂ ಕೂಡ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ನೀವು ತುಂಬ ಸಕ್ಸಸ್ ಕೂಡ ಬರ್ತಾ ಇದೆ, ತುಂಬ ಸಕ್ಸಸ್ ಕೂಡ ಬರ್ತಾ ಇದೆ. ದುಡ್ಡನ್ನು ಮಾಡ್ತಾ ಇದ್ದೀರಾ, ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ. ಪ್ರಾಣಿಗಳ ಬಗ್ಗೆ ಅಂದರೆ ನಾಯಿ ಮರಿ ಯಾರನ್ನು ತಗೋಬೇಕು, ಯಾವ ಪ್ರಾಣಿಗಳನ್ನು ಸಾಕಬೇಕು ಅಂತ ಯಾರೆಲ್ಲ ಪಕ್ಷಿ ಪ್ರಾಣಿಗಳನ್ನು ಸಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ತಗೋಬೋದು ಜುಲೈ ಮಂತಲ್ಲಿ. ನಿಮ್ಮ ಜೊತೆ ನೀವು ನಂಬಿರುವಂಥ ಶಕ್ತಿ ಇದೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇಷ್ಟು ಪೇಯ್ನ್ಗಳೆಲ್ಲ ಹೋಗಬೇಕು ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ದುಡ್ಡಿನ ವಿಚಾರವಾಗಿಯೂ ಕೂಡ ನಿಮಗೆ ಸ್ವಲ್ಪ ಫೈನಾನ್ಷಿಯಲಿ ಲೋ ಇರ್ಬೋದು, ಆದರೆ ಅದ್ರ ವ್ಯಾಲ್ಯೂನ ನೀವು ತಿಳ್ಕೋಬೇಕು. ಫಸ್ಟು ನಿಮ್ಮ ಬಾಡಿ ಎನರ್ಜಿ ಮತ್ತು ದುಡ್ಡಿನ ಬಗ್ಗೆ ಸ್ಟ್ರಾಂಗ್ ಆಗಿ ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂತ ಕೂಡ ಇದೆ. ಬಟ್ ತಿಳ್ಕೊಳ್ಳಿ, ನೀವು ತಿಳ್ಕೊತೀರಾ. ಈ ಮಂತಲ್ಲಿ ಜುಲೈ ಮಂತಲ್ಲಿ ಒಂದು ವ್ಯಾಲ್ಯೂನ ತಿಳ್ಕೊತಾ ಇದ್ದೀರಾ, ಯಾವುದು ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ. ಪಾಪು ಕೂಡ ಬರೋದ್ರಲ್ಲಿ ಇದೆ. ಕೆಲವರಲ್ಲಿ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೋಡಿ ಸ್ವಲ್ಪ ಜನ ಅಸೂಯೆ ಪಡುವಂಥವ್ರು ಕೂಡ ನಿಮ್ಮ ಹಿಂದೆನೇ ಇರುವಂಥವ್ರು ಕೂಡ ಇದ್ದಾರೆ. ನಿಮ್ಮ ಸಕ್ಸಸ್ಸನ್ನು ನೋಡಿ ಸಕ್ಸಸ್ ಕೂಡ ಬರ್ತಾ ಇದೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ. ನೀವು ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ, ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ಈ ಮಂತಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು ಕೂಡ ಇದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಲ್ಲಿಗೂ ಹೋಗ್ತೀರಾ. ಯಾವುದೋ ಹರಕೆ ಇರ್ಬೋದು, ಅದನ್ನು ತೀರಿಸೋದಕ್ಕೆ ಅಂದರೆ ಒಂದು ಹೆಣ್ಣು ದೇವರ ಹರಕೆ ಕೂಡ ನಿಮಗೆ ಇರ್ಬೋದು. ಅದನ್ನು ತೀರಿಸೋದಕ್ಕೆ ಕೂಡ ಪ್ರಯಾಣ ಕೂಡ ನೀವು ಮಾಡ್ಬೋದು. ನೀವು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕೂಡ ಇದೆ. ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ. ತುಂಬ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಜುಲೈ ಮಂತಲ್ಲಿ. ನಿಮ್ಮ ಜೀವನದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಬದಲಾಗುವಂಥದ್ದು ಸಿಚುವೇಶನ್ ಈ ಜುಲೈಯಲ್ಲಿ ಬರ್ತಾ ಇದೆ. ಅದು ಕೂಡ ಇದೆ. ತುಂಬ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ. ಪ್ರೀತಿ ವಿಚಾರದಲ್ಲಿ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಸದ್ಯಕ್ಕೆ ಅದ್ರ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಯಾರೆಲ್ಲ ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗ್ಬೋದು, ಜಗಳಗಳಾಗ್ಬೋದು. ಯಾರಿಗೆ ಬೇಕಾಗಿದೆ ದಯವಿಟ್ಟು ಅವರಿಗೆ ಒಂದು ಸ್ವಲ್ಪ ಸಹಾಯನ ಮಾಡಿ ನೀವು ಅಂತಲೂ ಕೂಡ ಇದೆ. ಏಂಜಲ್ಸ್ pile number 3 success, forgiveness, recovery. No, ಯಾವುದಕ್ಕೆ ನೋ, ಯಾವುದಕ್ಕೆ ನೋ ಗೊತ್ತಿಲ್ಲ. ಸಕ್ಸಸ್ಸನ್ನು ಕಾಣ್ತಾ ಇದ್ರೆ, ಫರ್ಗ್ಯೂನೆಸ್ ಇದೆ, ರಿಕವರಿ ಇದೆ. ರಿಕವರಿ ಮಾಡ್ಕೊಳ್ಳಿ, ನೀವು ಕಂಟ್ರೋಲಿಗೆ ತಗೊಳ್ಳಿ, ತಾಳ್ಮೆಯಿಂದ ಇರಿ, ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಇರ್ಬೋದು. ಯಾವುದೋ ಒಂದು ವಿಚಾರವಾಗಿ ನೋ ಅಂತ ಕೂಡ ಬಂದಿದೆ. ಚಾಮ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ. ದೇವರ ಆಶೀರ್ವಾದ ನಿಮಗೆ ಇದೆ. ಯಾವುದಕ್ಕೂ ಮನೆ ದೇವರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದೋ ಹರಕೆ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ. ಅದು ಬಂದ ನಂತರ ತುಂಬ ಗ್ರೋತನ್ನು ಕಾಣ್ತಾ ಇದ್ದೀರಾ. ಯಾರೋ ನಿಮ್ಮನ್ನು ಕಟ್ಟಾಕಿರುವಂಥದ್ದು ಕೂಡ ಇದೆ. ಎದುರಿಸಿ ಕಟ್ಟಾಕಿರುವಂಥದ್ದು, ಭಯದಲ್ಲಿ ಇರುವಂಥದ್ದು. ನೀವು ಎಲ್ಲೂ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಇರಬೇಕು ಕಂಡೀಷನ್ ಹಾಕಿರುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ವಿಚಾರವಾಗಿ ಅಂತ ಅನ್ನಿಸ್ತಿದೆ. ನೀವು ಹೋಗುವಂಥ ದಾರಿ ಕೆಲವ್ರಿಗೆ ತುಂಬ ಲವ್ ವಿಚಾರವಾಗಿ ಸರಿ ಇದೆ ಅಂತಲೂ ಕೂಡ ಅನ್ನಿಸ್ತಿದೆ. ಏಂಜಲ್ಸ್ ಅವರ ನಿಮ್ಗೆ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಒಂದು ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ನಿಧಾನ ಆಗುವಂಥದ್ದು ಕೂಡ ಇದೆ. ತುಂಬ ಗ್ರೋತನ್ನು ನೀವು ಕಾಣ್ತಾ ಇದ್ದೀರಾ.
ತುಂಬ ಲಕ್ಕಿ ಪರ್ಸನ್ ಕೂಡ ನೀವು ಇರುವಂಥದ್ದು, ತುಂಬ ಗ್ರೋತ್ ಕಾಣ್ತೀರಾ. ಲಕ್ಕಿ ಪರ್ಸನ್ ಇದ್ದರೆ ತುಂಬ ಪ್ರೊಟೆಕ್ಷನಲ್ಲಿ ನೀವು ಇರುವಂಥದ್ದು, ಪ್ರೊಟೆಕ್ಷನಲ್ಲಿ ಇರುವಂಥದ್ದು. ನಿಮಗೆ ಒಂದು ಗಿಫ್ಟ್, ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಾ ಇದ್ದೀರಾ. ನೀವು ಕೂಡ ಒಂದು ಗ್ರೋತನ್ನು ಕಾಣ್ತೀರಾ. ನೀವು ಅಂದ್ಕೊಂಡಿರೋದನ್ನು ಮಾಡ್ತಾ ಇದ್ದೀರಾ. ಒಂದು ಗಿಫ್ಟ್ ಕೂಡ ನಿಮ್ಮ ಜೀವನಕ್ಕೆ ಬರೋದಲ್ಲಿ ಇದು ಯಾರೋ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ಕೂಡ ಬರ್ತಾ ಇದೆ. ನೀವು ನಂಬಿರುವಂಥ ಅಂದರೆ ತುಂಬ ಬುದ್ಧಿವಂತರು ಕೂಡ ನೀವಿದ್ರೆ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಕೂಡ ನಿಮಗೆ ಸಿಗುತ್ತೆ. ತುಂಬ ಚುರುಕಾಗಿರುವಂಥ ವ್ಯಕ್ತಿಗಳು ಕೂಡ ಇರ್ಬೋದು. ಆಂಜನೇಯ ಸ್ವಾಮಿ ಮತ್ತು ಕಾಳಿ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಮಾರುತಿ ಅಂದರೆ ಆಂಜನೇಯ ಸ್ವಾಮಿಯವರ ಆಶೀರ್ವಾದನೂ ಕೂಡ ಕಾಣಿಸ್ತಾ ಇದೆ. ಅವರ ಆಶೀರ್ವಾದನೂ ನಿಮಗೆ ಸಿಗುವಂಥದ್ದು ಕೂಡ ಇದೆ. ತುಂಬ ಗ್ರೋತನ್ನು ಕಾಣ್ತೀರಾ. ಮುಂದೆ ನಿಮ್ಮ ಜೀವನಕ್ಕೆ ತುಂಬ ಗ್ರೋತ್ ಬರ್ತಾ ಇದೆ. ಪ್ರೊಟೆಕ್ಷನ್ ಕೂಡ ಇದೆ. ಇಲ್ಲಿ ಇದು ಸೇಮ್ ಇದೆ ನೋಡಿ, ಇಲ್ಲಿನೂ ಸೇಮ್ ಇದೆ. ಲವ್ ವಿಚಾರವಾಗಿ ಏನೋ ಒಂದು ಮೋಸ ಆಗುವಂಥದ್ದು, ಎದುರಿಸುವಂಥದ್ದು, ನಿಮ್ಮ ಫ್ಯಾಮಿಲಿಲಿ ಒಂದು ಜಗಳ ಆಗುವಂಥದ್ದು ಕೂಡ ಇದೆ. ಅದ್ರ ಕಡೆ ಅಷ್ಟೇ ಗಮನನ ಕೊಡಿ. ಯಾರೆಲ್ಲ ಲವ್ ವಿಚಾರವಾಗಿ ಸದ್ಯದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ. ರಿಲೇಷನ್ಶಿಪ್ ವಿಚಾರವಾಗಿ ಮತ್ತು ಒಂದು ಫ್ಯಾಮಿಲಿ ವಿಚಾರ, ಹಸ್ಬೆಂಡ್ ಆ್ಯಂಡ್ ವೈಫ್ ವಿಚಾರವಾಗಿಯೂ ಕೂಡ ಅದ್ರ ಕಡೆಯೂ ಕೂಡ ಒಂದು ಫೋಕಸನ್ನು ಮಾಡಿ. ಲವ್ ವಿಚಾರವಾಗಿ ಅಂತಲ್ಲ, ಒಂದು ರಿಲೇಷನ್ಶಿಪ್ ಪಾರ್ಟ್ನರ್ ನಿಮ್ಮ ಲವ್ ವಿಚಾರವಾಗಿ ಏನೋ ಒಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದೆ, ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೋ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.